ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರೈಸ್ ಪೇಪರ್ ಪಿಜ್ಜಾ ಮಾಡ್ತಾ ಇದೀವಿ. ಇದು ಡಯಟ್ಗೆಲ್ಲ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ನಮ್ಮ ಜೊತೆ ಯಾರೋ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಇವರು ನಮ್ಮ ಅಣ್ಣ. ಹಾಯ್ ಮಾಡಿ ಬ್ರೋ. ಹಾಯ್ ಹೇಳಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವರು ನಮ್ಮ ಮಾವನ ತಂಗಿ, ನಮ್ಮ ಮನೆಯವ್ರ ಅತ್ತೆ. ನಮ್ಮ ಮನೆಯವ್ರನ್ನ ಒಂದು ಟೈಮು ಕೆಳಗೆ ಬಿಡದೆ ಚಿಕ್ಕದ್ರಿಂದ ಸಾಕಿ ಬೆಳೆಸಿದ್ದಾರೆ. ಸೊ ಇವತ್ತು ಅಜ್ಜಿನ ನೋಡಕ್ ಬಂದಿದ್ದಾರೆ. ಸೊ ಇವ್ರಿಗೋಸ್ಕರ ನಮಗೋಸ್ಕರ ನಾವು ಇವತ್ತು ರೈಸ್ ಪೇಪರ್ ಪಿಜ್ಜಾ ಮಾಡ್ತಾ ಇದೀವಿ. ನಮ್ಮ ಅಣ್ಣನ ಬರ್ತ್ಡೇ ಬೇರೆ ರೀಸೆಂಟ್ ಆಗಿದೆ. ಸೊ ಇಟ್ಸ್ ಕೈಂಡ್ ಆಫ್ ಬರ್ತ್ಡೇ ಪಾರ್ಟಿ. ಇದಕ್ಕೇನೇನು ಬೇಕೆಲ್ಲ ನೋಡೋಣ. ಸೇಮ್ ಪಿಜ್ಜಾ ಥರನೇ, ಬಟ್ ನಾವು ಮಾಡ್ತಾ ಇರೋದು ರೈಸ್ ಪೇಪರ್ನಿಂದ. ಇದಕ್ಕೇನೇನು ಬೇಕು? ಈರುಳ್ಳಿ, ಟೊಮೆಟೊ, ಚೀಸ್, ಪನ್ನೀರ್, ಟೋಫು, ಜೋಳ, ಕಾರ್ನ್, ಬೆಣ್ಣೆ, ಸಾಸ್, ಆರಿಗೆನೋ, ಮತ್ತೊಂದು ತವಾ. ಇದು ಬೆಣ್ಣೆ. ಏನಾಗ ಬೇಕಾಗಿರೋದು ರೈಸ್ ಪೇಪರ್. ಫಸ್ಟ್ ನೀರು ಹಾಕಬೇಕು ತಟ್ಟೆಗೆ. ನೀರು ಹಾಕ್ಬಿಟ್ಟು ಈ ಥರ ಮುಳುಗಿಸ್ಬೇಕು. ಒಂದು 2-3 ಸೆಕೆಂಡ್ಸು, 5 ಸೆಕೆಂಡ್ಸ್ಗಿಂತ ಒಳಗೆ ಅದನ್ನು ಎತ್ತಬೇಕು. ಎತ್ತಿದ್ರೆ ಈ ಥರ ಬರಬೇಕು. ಈ ಥರ ಬಂದ ತಕ್ಷಣವೇ ತವ ಮೇಲೆ ಇಟ್ಬಿಡಿ. ಇನ್ನೂ ಜಾಸ್ತಿ ನೆಂದರೆ ಅದು ಆಮೇಲೆ ಬರಲ್ಲ. ನಾನು ಅದು ಮಿಸ್ಟೇಕ್ ಮಾಡಿದ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಹಚ್ತಾ ಇದ್ದೀನಿ. ಬೆಣ್ಣೆ ಮೇಲೆ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಡೋಗಿ ಗ್ಯಾಸ್ ಮೇಲೆ ಇಡೋದು. ನಾನು ಸ್ವಲ್ಪ ಜಾಸ್ತಿ ನೆನೆಸ್ದೆ, ನೀವು ಇಷ್ಟೊಂದು ನೆನೆಸ್ಬೇಡಿ. 2 to 3 ಸೆಕೆಂಡ್ಸ್ ನಾನು ಆಗಲೇ ತೋರಿಸಿದ್ನಲ್ಲ, ಆ ಥರ ಇದ್ದಂಗೆ ಎತ್ತಿ ತವ ಮೇಲೆ ಹಾಕಿ. ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಯಾರು ಡಯಟ್ ಮಾಡ್ತಿರೋರು, ಪಿಜ್ಜಾ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದರೆ ದಯವಿಟ್ಟು ಮಾಡ್ಕೊತೀನಿ. ನೆಕ್ಸ್ಟ್ ಈಗ ಚೀಸ್ ಹಾಕ್ತಾ ಇದ್ದೀನಿ. ಆಮೇಲೆ ಸಾಸ್ ಹಾಕ್ತಾ ಇದ್ದೀನಿ. ಇದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಎಲ್ಲ ಟಾಪಿಂಗ್ಸ್ನ ಹಾಕ್ಬೋದು. ಕಾರ್ನ್ ಮತ್ತು ಈರುಳ್ಳಿ, ಟೊಮೆಟೊ, ಆಮೇಲೆ ಟೋಫು. ಸೊ ಇದು ವೈರಲ್ ರೆಸಿಪಿ. ನೋಡೋಣ ಹೇಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಡಯಟ್ ಮಾಡೋರ್ಗೆ ಇದು ತುಂಬ ಇಷ್ಟ ಆಗುತ್ತೆ. ಒಂದು ಸ್ಲೈಸ್ ಬೆಣ್ಣೆ ಕೂಡ ಹಾಕೋಣ. ಲಾಸ್ಟಿಗೆ ಆರಿಗೆನೋ ಹಾಕಿದ್ದೀನಿ. ಚೀಸ್ ಕೂಡ ಹಾಕೋಣ. ಇದ್ರ ಮೇಲೆ ಏನೋ ಸ್ವಲ್ಪ ಚೀಸ್ ಹಾಕಿ ತವ ಮೇಲೆ ಇಟ್ಟು ಮುಚ್ಚಿಬಿಟ್ರೆ ರೈಸ್ ಪೇಪರ್ ಪಿಜ್ಜಾ ಇಸ್ ರೆಡಿ. ಸ್ವಲ್ಪ ಹೀಟ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಮಾಡಬೇಕು. ನಿಮ್ಗೆ ಬೇಕಿದ್ರೆ ಇದನ್ನ 2 ಲೇಯರ್ಸ್ ಮಾಡ್ಕೊಂಡ್ರೆ ರೈಸ್ ಪೇಪರ್ ಆರಾಮಾಗಿ ಬರುತ್ತೆ. ಸ್ವಲ್ಪ ಕ್ಯೂರಿಯಾಸಿಟಿಗೆ ತೆಗ್ದೆ. ಇದು ನೋಡಿ ಕೊತ ಅಂತ ಹಿಂಗೆ ಕುಕ್ ಆಗ್ತಾ ಇದೆ. ಫುಲ್ ಎಲ್ಲ ಕುಕ್ ಆಗೋವರೆಗೂ ಹಿಂಗೆ ಮುಚ್ಬಿಡೋಣ. ನಮ್ಮ ಅಜ್ಜಿ ಕೂಡ ಬರ್ತ್ಡೇಗೆ ಎಂಟ್ರಿ ಆಗ್ತಾ ಇದ್ದಾರೆ. ಗ್ರ್ಯಾಂಡ್ ಎಂಟ್ರಿ. ಮುಖ್ಯ ಅತಿಥಿಗಳಾಗಿ ಜಯಮ್ಮಜ್ಜಿ ಆಗಮಿಸುತ್ತಿದ್ದಾರೆ. ಸೆಂಟರ್
ಅಮ್ಮ ನೀವ್ ಈ ಕಡೆ ಬಂದ್ಬಿಡ್ರಿ, ಅಜ್ಜಿನ ಆ ಕಡೆ ಬಿಡಿ. ಮೊಮ್ಮಗಂಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳಜ್ಜಿ. ಅನ್ವೇಶ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿ. ಒಂದ್ ಪಪ್ಪಿ ಕೊಡಜ್ಜಿ, ಪಪ್ಪಿ ಕೊಡೋಣ. ಅಣ್ಣ Happy birthday to you. Happy birthday to you. Happy birthday to you. Adena. Happy birthday to you. May God bless you. May God bless you. Insama. ಹ್ಯಾಪಿ ಬರ್ತ್ಡೇ ಅಜಯ್. ನಮ್ದೊಂಥರ ಜಾಯಿಂಟ್ ಫ್ಯಾಮಿಲಿ. ಅಜ್ಜಿಗೆ 6 ಜನ ಮಕ್ಕಳು, ಇವರು ಕೊನೆ ಮಗಳು. ಇವ್ರಿಗೆ 2 ಮಕ್ಕಳಿದ್ದಾರೆ. ಯಾವಾಗಲೂ ಅಜ್ಜಿ ಮಕ್ಕಳೆಲ್ಲ ಬಂದು ಅಜ್ಜಿನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗೂ ಖುಷಿ ಆಗುತ್ತೆ, ಅಜ್ಜಿಗೂ ಖುಷಿ ಆಗುತ್ತೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ರೈಸ್ ಪೇಪರ್ನ ಓನ್ಲಿ 5 to 10 seconds ಅಷ್ಟೇ ನೆನೆಸ್ಬೇಕು. ಆಮೇಲೆ ಒಂದು ರೈಸ್ ಪೇಪರ್ ಮೇಲೆ ಇನ್ನೊಂದು ರೈಸ್ ಪೇಪರ್ ಹಾಕೊಂಡ್ರೆ ಈ ತರ ದೋಸೆ ತರ ಎದ್ದೇಳುತ್ತೆ. ಒಂದೇ ಒಂದು ಹಾಕಿದ್ರೆ ಸ್ವಲ್ಪ ಕಟ್ ಆಗುತ್ತೆ. ಸೊ ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಮಿಸ್ಟೇಕ್. ಪ್ಲೀಸ್ ಎಲ್ಲರೂ ಇದೇ ತರ ಮಾಡಿ. ಸೊ ನೋಡಿ ಹಿಂಗೆ ದೋಸೆ ತರ ಎದ್ದೇಳ್ತಾ ಇದೆ. ಸೊ ವಿ ಕ್ಯಾನ್ ಕಟ್ ಇಟ್. ಸೊ ಹಿಂಗೆ ಸೀಸರಲ್ಲಿ ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ಸೊ ಇವಾಗ ನಮ್ಮಮ್ಮಂಗೆ ಕೊಟ್ಟು ಟೇಸ್ಟ್ ಕೇಳೋಣ. ವಾಟ್ ಇಸ್ ದ ಟೇಸ್ಟ್? ಹೇಗಿದೆ ಅಮ್ಮ? ಚೆನ್ನಾಗಿ ಪಿಜ್ಜಾ ತರ ಮೇಲೆ ತಾನೆ. ಇದು ಹೆಲ್ದಿ ಕೂಡ. ಬೇಕಾದ್ರೆ ನಾವು ಈ ಪೇಪರ್ ರ್ಯಾಪ್ ಅಲ್ಲಿ ಒಳಗಡೆ ಮಕ್ಕಳೆಲ್ಲ ತರಕಾರಿ ತಿಂದಿರೋದ್ರಿಂದ ರೈಸ್ ಪೇಪರ್ಗೆ ಒಳಗಡೆ ಸ್ಟಫಿಂಗ್ಸ್ ಮಾಡಿ ನಾವು ಕಳಿಸಿದ್ರೆ ಸ್ಕೂಲ್ಗೆ ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ. ಮನುಷ್ಯ ತಿಂದು ಹೇಳು ಹೇಗಿದೆ ಅಂತ. ಯಮ್ಮಿ ಆಗಿದ್ಯಾ? ಹೇಗಿದೆ? ಮಾಮಂಗೆ ಇಟ್ಕೊಳ್ಳೋಣ. ಎಮ್ಮೆ ಆಗಿದೆ. ನೀವು ಒಂದ್ಸಲ ಮನೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಟ್ ಮರಿಬೇಡಿ. ಏನ್ ಹೇಳಿ, ಏನ್ ಮಾಡ್ಬೇಕು ಅಂದ್ರೆ ರೈಸ್ ಪೇಪರ್ 2 ಹಾಕೋಬೇಕು. ನಾನು ಫಸ್ಟ್ ಟೈಮ್ ಅದೇ ಮಿಸ್ಟೇಕ್ ಮಾಡಿದೆ. ಸೆಕೆಂಡ್ ಟೈಮ್ ಮಾಡಿದ್ದೆ, ಸೂಪರ್ ಆಗಿ ಬಂದಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ.